ಕಾಲಗರ್ಭದಲ್ಲಿ ಕಣ್ಮರೆಯಾದ ಗಂಧರ್ವ ಗಾಯಕಿ ಎಸ್ ಜಾನಕಿ. ಭಾರತೀಯ ಚಿತ್ರರಂಗದ ಅದ್ಭುತ ಗಾಯಕರಲ್ಲಿ ಒಬ್ಬರಾದ ಗಂಧರ್ವ ಗಾಯಕಿ ಎಸ್ ಜಾನಕಿ ಅವರು ಈ ಶತಮಾನ ಕಂಡ ಮಹಾನ್ ಗಾಯಕಿ ಎಸ್ ಜಾನಕಿ ಕಾಲಗರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. 20 ಭಾರತೀಯ ಭಾಷೆಗಳಲ್ಲಿ 45,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿ ಸಂಗೀತ ಪ್ರಿಯರ ಮನದಾಳದಲ್ಲಿ ಅಜರಾಮರರಾಗಿದ್ದಾರೆ. ಎಸ್ ಜಾನಕಿಯವರ ಅಗಲಿಕೆ ಅತ್ಯಂತ ದುಃಖದಾಯಕ. ವಿಶೇಷವಾಗಿ ಕನ್ನಡದಲ್ಲಿ ಅವರು ಹಾಡಿದ ಮಧುರ ಗೀತೆಗಳು ಸದಾ ನಮ್ಮ ಮನದಲ್ಲಿ ಉಳಿಯುವಂಥದ್ದಾಗಿದೆ. ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಅದಲ್ಲದೆ 4 ರಾಷ್ಟ್ರ ಪ್ರಶಸ್ತಿ, 45ಕ್ಕೂ ಹೆಚ್ಚು ವಿವಿಧ ಪ್ರಶಸ್ತಿಗಳನ್ನು ಗಳಿಸಿದ್ದ ಎಸ್ ಜಾನಕಿ ತಮ್ಮ ಅಮರ ಗಾಯನದ ಮೂಲಕ ಸದಾ ಸಂಗೀತ ಪ್ರಿಯರ ಸಿನಿ ರಸಿಕರ ಅಂತರಾಳದಲ್ಲಿ ಜೀವಂತವಾಗಿರುತ್ತಾರೆ. ಗಾನಕೋಗಿಲೆ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವದಿಂದ ಮೈಸೂರಿನ ಕಣಿಯನಹುಂಡಿಯಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ ಜಾನಕಿಯವರ ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ. ಯತೀಂದ್ರ ಸಿದ್ದರಾಮಯ್ಯ ಅವರು ನವೀನ್ ಸರ್, ಇವಾಗ ನೆಕ್ಸ್ಟು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಯಾವ ಥರ ಸಾಗುತ್ತೆ ಈಗ? ಮೇಡಮ್, ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಮೈಸೂರು ಎಲ್ಲ MLAಗಳು ಎಲ್ಲ ಪ್ರತಿಯೊಬ್ಬರು ಬಂದು ಏನಂತ ಹೇಳಿದ್ದಾರೆ ಅಂದರೆ, ಎಲ್ಲ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮುಖಾಂತರನೇ ಆಯ್ತದೆ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ ಅಂತೆಲ್ಲ ಎಲ್ಲರೂ ಸರ್ಕಾರ ಮುಖಾಂತರನೇ ಆಗ್ತಾಯಿದೆ. ಎಲ್ಲ ನಮ್ಮ ಸರ್ಕಾರದ ಮುಖಾಂತರನೇ ಆಗ್ತಾಯಿದೆ. ಎಲ್ಲ ಪ್ರತಿಯೊಂದು ಸರ್ಕಾರ ಮುಖಾಂತರನೇ ಆಗ್ತಾಯಿದೆ. ಯಾಕೆಂದರೆ ಎಲ್ಲ ಭಾಷೆಯಲ್ಲೂ ಆಗಿರ್ತಕ್ಕಂಥ ಮಹಾತಾಯಿ ಸರಸ್ವತಿ, ನಾನು ಅವ್ರ ಜೊತೆಗೆ ಹಾಡಾಡಿದ್ದೀನಿ, ನನ್ನ ಜೊತೆಗೆ ಹಾಡಾಡಿದ್ದಾರೆ. ಹಾಗಾಗಿ 20 ತಿಂಗಳ ಹಿಂದೆ ಬಂದಾಗ ಚೆನ್ನಾಗಿ ನಗ್ನಗ್ತಾ ಮಾತನಾಡಿದ್ರು, ತುಂಬ ಖುಷಿಯಿಂದ ಮಾತನಾಡಿದ್ರು. ಆಮೇಲೆ ಅವ್ರ ಆಸೆ ಏನಂತಂದರೆ, ಒಂದು ಕಾರ್ಯಕ್ರಮ ಮಾಡಬೇಕು, ನಾವು ನನ್ನ ಮಗನ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ರು. 20 ತಿಂಗಳ ಹಿಂದೆ ಅವ್ರ ಮಗ 6 ತಿಂಗಳಲ್ಲಿ ತೀರೋದ. ನಮ್ಮ ಮಗನ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಮಾಡಿ ತಾಯಿ ನಾವೆಲ್ಲರೂ ಸಹಕಾರ ಮಾಡೋಣ ಅಂತಂತ ಹೇಳ್ಬಿಟ್ಟು ಹೋದೆ.